ನೀನ್ ಬಿಟ್ರೆ ನನ್ಗೆ ಯಾರಿದ್ದಾರೆ ಸಂತೋಷ್? ನಾನಿದ್ದೀನಲ್ಲ. ಪದೇ ಪದೇ ಬಂದು ನಮ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತಿದ್ಯಾ? ನಿನ್ ಪುಣ್ಯ ತಲೆ ಹಾಕ್ತಿದ್ದೀನಿ. ಮೊದ್ಲು ತರ ಇದ್ದಿದ್ರೆ ತಲೆ ತೆಗಿತಿದ್ದೆ. ಯಾಕೆ ಹಿಂಗ್ ಕಾಡ್ತೀಯ? ಹೆಂಗೋ ನಮ್ಮ ಹುಡುಗರ ಜೊತೆ ನೈಟ್ ಆರ ಸಾಕು 90 ಹಾಕೊಂಡು ಟೈಟ್ ಆಗಿ ಪಾಚ್ಕೊಂತಿದ್ದೆ. ನಾನ್ ಸಿಕ್ಕಾಬಟ್ಟೆ ಲೋಕಲ್ಲು ಕೆಟ್ಟಂಗ್ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊ. ಹೀಗ್ ಮಾತ್ರ ಅಲ್ಲ, ಮದ್ವೆ ಆದ್ಮೇಲೂ. ವರ್ಧ, ಈ ಟೈಮ್ಗೆ ಕಾಯ್ತಾ ಇದ್ದೆ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ಮಗನೇ? ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ಅದ್ಯಾಕೋ ನೀನ್ ನೋಡ್ದಾಗಿಂದ ಕಾಲ್ ಭೂಮಿ ಮೇಲೆ ನಿಲ್ತಾ ಇಲ್ಲ, ಲಾಂಗ್ ಕೈಯಲ್ಲಿ ನಿಲ್ತಾ ಇಲ್ಲ. ಒಪ್ಕೊಂಡಿರೋ ಡೀಲ್ಗಳೇ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಅವ್ನು ಯಾವನೋ ನಕರ ಮಾಡ್ತಿದ್ದ, ಬುದ್ಧಿ ಹೇಳೋಣ ಅಂತ ಹೋದೆ. ನಿನ್ ಗುಂಗಲ್ ಯಾಮಾರಿ ಕೈನೇ ಕತ್ತಿಸ್ಬಿಟ್ಟೆ. ಯಾ ಮಾಡಿದ್ರೆ ನನ್ನ ಬಾಡಿಲಿರೋ ಒಂದು ಪಾರ್ಟಿ ಮಿಸ್ ಆಗೋಗ್ಬಿಡುತ್ತೆ. ಸೈಲೆಂಟ್ ಆಗಿ ಸ್ಕಿಪ್ ಆಗೋದು ಒಳ್ಳೇದು. ಗ್ರೇಟ್ ಸ್ಕಿಪ್. ಯಾಕೆ ನಂಗೆ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ಯಾಕ್ರೆ ಹುಡುಗಿರ ಕನ್ನಡದ ಲೋಕಲ್ ಹುಡುಗರು ಅಂದ್ರೆ ಅಷ್ಟೊಂದು ಅಸಟನಾ ನಿಮ್ಗೆ? ಈ ನನ್ ಮಕ್ಕಳು ಮುಳ್ಕಾಡ್ರೆ ಸಾಕು ಮುಂದೆ ಜೋಪ್ಟಿಗೆ ಹೋಯ್ತೀನಿ ಅಂತಾರ. ಮಚ್ಚೆ ನಾನು ಯಾವತ್ತನ ಬಂದಿದ್ದೇನೆ ನಮ್ಮ ಹೊರದಂಗ್ ಹುಡುಗಿರ್ ಶೋಕಿನೇ ಇಲ್ಲ. ಅವನೇನಿದ್ರು ಪ್ಯೂರ್ ಲವ್. ಅದು ನಿಮ್ಮೊಬ್ರಿಗೆ ಅದಕ್ಕೆ. ನೋಡು, ನಂಗೆ ಸಿನಿಮಾ ಸ್ಟೈಲೆಲ್ಲ ಲವ್ ಮಾಡೋದು ಗೊತ್ತಿಲ್ಲ. ಕವಿಗಳ ತರ ನೀನ್ ಚಂದ್ರ ಇದ್ದಂಗೆ, ನಕ್ಷತ್ರ ಇದ್ದಂಗೆ, ಕಣ್ ಕಲಾಸಿ ಪಾಳ್ಯ, ಮೂಗ್ ಮೆಜೆಸ್ಟಿಕ್ಕು, ಆರೆಂಜಲ್ಲೆಲ್ಲ ಪತ್ರ ಬರೆಯಕ್ ಬರಲ್ಲಪ್ಪ. ದಿಲ್ಲಿಂದ ಹೇಳ್ತೀನಿ ಕೇಳು, ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಸರಿ, ನಾನ್ ನಿನ್ ಜೊತೆ ಬರ್ತೀನಿ. ಮುಂದೆ ನಾನ್ ನಿನ್ ಜೊತೆ ಇರುವಾಗ ಮತ್ತೊಬ್ಬ ಬಂದು ನನ್ನನ್ನು ಪ್ರೀತಿಸ್ತೀನಿ ಅಂದ್ರೆ ಅವನ ಜೊತೆ ನನ್ನನ್ನು ಕಳ್ಸ್ಕೊಡ್ತೀಯಾ? ನಿನ್ನಿಂದ ಆಗಲ್ಲ. ನಿನ್ನಿಂದಾನೇ ಅಲ್ಲ, ಮನಸಾರೆ ಪ್ರೀತಿಸೋ ಯಾರ ಕೈಲೂ ಸಾಧ್ಯ ಇಲ್ಲ. ಮೊದಲು ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊ. ಹುಡುಗಿ ಸಿಕ್ಕ ತಕ್ಷಣ ಅವಳಿಗೆ ಇಷ್ಟ ಇದೆಯೋ ಇಲ್ಲವೋ ಅನ್ನೋದನ್ನು ಯೋಚಿಸದೆ ಅವಳು ಹಿಂದೆ ಬಿದ್ದು ಮನಸ್ಸು ನೋಯಿಸ್ತಿರಲ್ಲ, ಅದು ಪ್ರೀತಿ ಅಲ್ಲ. ನಿಮ್ ಹಾಗೆ ನಮಗೂ ಮನ್ಸಿರುತ್ತೆ, ಅಲ್ಲಿ ನಮಗೂ 100 ಕನ್ಸಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊ. ಬಲವಂತದಿಂದ ಸಿಕ್ಕೋದು ಪ್ರೀತಿ ಅಲ್ಲ. ದಯವಿಟ್ಟು ನನಗೆ ಈ ರೀತಿ ಹಿಂಸೆ ಕೊಡ್ಬೇಡ ಪ್ಲೀಸ್. ಸಂತೋಷ್, ಬಾ ಹೋಗೋಣ.